ಜಾಸ್ತಿ ಮಾತಾಡಲ್ಲ. ಇಲ್ಲ ಇಲ್ಲ, ನಾನು ಮಾತಾಡೋ ವಿಚಾರ ಎಲ್ಲ ನಿಮ್ಮಲ್ಲಿ ಇದೆ. ಆ್ಯಕ್ಚುಲಿ ನಿಮ್ಮಲ್ಲೇ ನಾನು ಒಬ್ಬ ಅಂತ ಅಂದ್ಕೊಳ್ಳಿ. ಯಾಕೆ ನಿಮ್ಮ ವಿಚಾರ ಎಲ್ಲ ವಿಚಾರ ನನಗೆ ಗೊತ್ತಿದೆ. ಹಂಗಾಗಿ ನಾನು ಏನೇ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಹೋರಾಟ ಅನ್ನೋದು ಅಷ್ಟು ಸುಲಭ ಅಲ್ಲ, ನಿಮಗೆ ಗೊತ್ತಿದೆ. ಏಕೆಂದರೆ ಪಾಪ ಮಿಥುನ್ ಎಷ್ಟೆಲ್ಲ ರಿಸ್ಕ್ ತೊಗೊಂಡು ಎಲ್ಲ ಕಡೆ ಓಡಾಡಿ, ಪಾಪ ಅವನು ಮುಂದಿನ ತಿಂಗಳು 7-8ನೇ ತಾರೀಕು ಮದುವೆ ಇದೆ. ಮದುವೆ ಬಿಟ್ಟು ಪಾಪ ಇಲ್ಲೆಲ್ಲ ಹೋರಾಟ ಮಾಡಬೇಕು, ಅಟ್ಲೀಸ್ಟ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು, ನಮ್ಮ ಶಿವಮೊಗ್ಗ ದಾವಣಗೆರೆಯಲ್ಲಿ ಹೋರಾಟ ಮಾಡ್ಬೇಕಾರಂತ ತುಂಬ ಸತಿ ಕೇಳ್ಕೊಂಡ. ನಾವು ಹೋರಾಟ ಎಲ್ಲ ಡಿಸ್ಟಿಕಲ್ಲೂ ಮಾಡ್ತಾ ಇದ್ದೀವಿ. ಈಗ ಹೋರಾಟ ಮಾಡ್ತಾ ಇರೋ ಮೂಲ ಉದ್ದೇಶ ಸರ್ಕಾರದಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಏನು 56,000 ಹೋರಾಟ ಮಾಡಿದ್ದಾದ್ಮೇಲೆ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಅದು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಏಕೆಂದರೆ ಯಾವುದೇ ಒಂದು ವಿಚಾರ ಅಂತಂದಾಗ ಅದು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅನ್ನೋದು ಇರಬೇಕು. ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇದು ಹುಟ್ಟು ಸಾವು ಇನ್ನು ಯಾವಾಗ ಹುಡ್ತೀವಿ ಮತ್ತೆ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿರಲ್ಲ. ಹಂಗಾಗ್ಬಿಟ್ಟಿದೆ ಇವಾಗ ಸರ್ಕಾರದ ಗತಿ ಸ್ಥಿತಿ ಹಂಗಾಗಿದೆ. ಯಾಕೆಂತಂದ್ರೆ ಯಾವ ನೋಟಿಫಿಕೇಶನ್ಸ್ ಮಾಡ್ತಾರೋ ಯಾವಾಗ ಎಂಡ್ ಮಾಡ್ತಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಅದಕ್ಕೆ 56,432 ಹುದ್ದೆಗಳನ್ನ ಒಂದು 8 months ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಕರೆಕ್ಟಾ? ಅದ್ರ ಜೊತೆಲಿ ಬರೀ 7,84,000 ಖಾಲಿ ಹುದ್ದೆ ಅಲ್ಲ ಸರ್ಕಾರದ ಇರೋದು, ಇನ್ಕ್ಲೂಡಿಂಗ್ ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಲ್ಲೂ ಸೇರಿಕೊಂಡ್ರೆ ಸುಮಾರು 1 ಲಕ್ಷ ವೇಕೆನ್ಸಿ ಇದೆ. ಅದರಲ್ಲಿ 3,84,000 ವೇಕೆನ್ಸಿ ಇದೆ. ಅಷ್ಟು ಹುದ್ದೆಗಳನ್ನ ಭರ್ತಿ ಆಗಬೇಕು. ಇವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿರೋಂಥ ಏನು 5 ಪ್ರಣಾಳಿಕೆ ಕೊಟ್ಟಿದ್ರು, ಅದರಲ್ಲಿ ಅದಕ್ಕಿಂತ ಮುಖ್ಯವಾದ ಏನಂತಂದ್ರೆ ನೇಮಕಾತಿ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂತ ಅಂದ್ರೆ 2013ರಿಂದ 2018 ತನಕ ಏನ್ ಆಡಳಿತ ಕೊಟ್ಟಿತ್ತು, ಅವಾಗ ಸ್ವಲ್ಪ ಒಂದು 70,000 ವೇಕೆನ್ಸಿ ಫಿಲ್ ಮಾಡಿತ್ತು. ಮೆಜಾರಿಟಿ ಅವಾಗ ಸರ್ಕಾರಿ ಹುದ್ದೆ ಅಂದ್ರೆ ಸರ್ಕಾರ ಬಂದರೆ ಫಿಲ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಯುವಕರು ಸ್ಪರ್ಧಾ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರನೇ ಚೇಂಜ್ ಮಾಡಿದ್ರು. 40% ಕಮಿಷನ್ ಅನ್ನೋದಕ್ಕಿಂತ PSC ಸ್ಕ್ಯಾಮ್ ಮತ್ತೆ ಇವರೇನು ಪ್ರಣಾಳಿಕೆ ಹೇಳಿದ್ರು, ಭರವಸೆ ಕೊಟ್ಟಿದ್ರು, ಅದರಿಂದ ಸರ್ಕಾರಕ್ಕೆ ಎಲ್ಲಾ ಯುವಕರು ಓಟ್ ಹಾಕಿದ್ರು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಸರ್ಕಾರ ಅರ್ಥ ಮಾಡ್ಕೋಬೇಕು. ಮೋರ್ ದೆನ್ 65% ನಮ್ಮ ಇಂಡಿಯಾದಲ್ಲಿ ಯುವಕರೇ ಇರೋದು. 15 ಇಂದ 35 ಏಜ್ ಲಿಮಿಟ್ ಏನಿದೆ, ಆ ಏಜ್ ಲಿಮಿಟ್ ಅಲ್ಲಿ ಮೋರ್ ದೆನ್ 65% ಪಾಪ್ಯುಲೇಷನ್ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ 140 ಕೋಟಿ ಅಂತಂದ್ರೆ ಆಲ್ಮೋಸ್ಟ್ ಅದರಲ್ಲಿ 65% ಯುವಕರೇ ಇರೋದು. ಸರ್ಕಾರ ಅದನ್ನ ಗಂಭೀರವಾಗಿ ತಗೋಬೇಕು. ಯಾಕೆಂದ್ರೆ ಈ ನೋಡಿ, ನಿಮ್ಮ ಅಪ್ಪ ಅಮ್ಮ ಕಟ್ಟಿರೋದು ನೀವು, ನಾವೀಗ ಒಂದಿನ ಇಲ್ಲಿ ಬಿಸಿಲಲ್ಲಿ ಕುತ್ಕೊಳ್ಳೋದು ನಮಗೆ ಎಷ್ಟು ಕಷ್ಟ ಅಂತ ಅನ್ಸ್ತಾ ಇದೆ ತಾನೆ? ಕಷ್ಟ ಇಲ್ವಾ? ಬರೀ ಮೇಲೆ ತಲೆ ಅಷ್ಟೇ ಅಲ್ಲ, ಕೆಳಗಡೆ ಕುತ್ಕೊಂಡ್ರೆ ಫುಲ್ ಅದನ್ನು ಕೈ ತಲೆಯಿಂದ ಬುಡ ತನಕ ಬಿಸಿ ಇದೆ. ಅಷ್ಟು ಕಷ್ಟಪಟ್ಟು ಕುತ್ಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರ ತಗೊಂಡಿದೆ. ಇವತ್ತು ನಾವು ನೀವೆಲ್ಲ ಒಂದಿನ ಕುತ್ಕೊಂಡಿದೀವಿ. ಅದೇ ನಿಮ್ ಪೇರೆಂಟ್ಸ್ ಒಂದ್ಸತಿ ಯೋಚನೆ ಮಾಡಿ, ಅವರೆಲ್ಲ ಎಷ್ಟು ಕಷ್ಟ ಪಡ್ತಾ ಇದಾರೆ. ಆ ತೋಟ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅವರು 365 ಡೇಸ್ ಎವ್ರಿ ಡೇ ಕಷ್ಟ ಪಡ್ತಾರೆ. ನೀವು ಕೇಳಿದಾಗೆಲ್ಲ ದುಡ್ಡು ಕಳಿಸ್ತಾರೆ. ನೀವು 10,000 ಕೇಳಿದ್ರೆ ಅಟ್ಲೀಸ್ಟ್ 5,000 ಆದ್ರೂ ದುಡ್ಡು ಕಳಿಸ್ತಾ ಇದ್ದಾರೆ ಇಲ್ವಾ? ಹೌದಾ? ಎಷ್ಟೋ ಜನ ನೀವು ಸಾಲ ಮಾಡಿದ್ರ, ಎಷ್ಟೋ ಜನ ಇನ್ನೂ ಎಜುಕೇಶನ್ ಲೋನ್ ಕಂಪ್ಲೀಟ್ ಇದು ಕಟ್ಟಿರಲ್ಲ. ನೀವು ಒಂದ್ ಜಾಬ್ ತಗೊಂಡು ಎಜುಕೇಶನ್ ಲೋನ್ ಕಂಪ್ಲೀಟ್ ಮಾಡೋಣ ಅನ್ಕೊಂಡಿರ್ತೀರಾ. ನಿಮ್ ಅಕ್ಕ ತಂಗಿದ್ರು ಇಲ್ಲ, ಅಣ್ಣ ತಮ್ಮಂದಿರು ಒಂದು ಮನೆ ಕಟ್ಟಬೇಕು, ಎಷ್ಟೊಂದು ಆಸೆ ಕನ್ಸ್ಕೊಂಡು ಇರ್ತವೆ. ಅದು 20 to 30 years ಇದೆಯಲ್ಲ, ಅದು ಮೋಸ್ಟ್ ಪ್ರಾಡಕ್ಟಿವ್ ಇಯರ್. ಆ ಒಂದು ಇಯರ್ ಇದೆಯಲ್ಲ 20 to 30 years, ಅಷ್ಟು ಎನರ್ಜಿ ಈ ಲೈಫ್ ಟೈಮಲ್ಲಿ ಸಿಗಲ್ಲ. ನಾನು ನಿಜ ಹೇಳ್ತೀನಿ, ಆ ಎನರ್ಜಿ ನೀವೇನೋ ಒಂದು ಕಾನ್ಸಂಟ್ರೇಷನ್ ಇರಬೇಕು, ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರೆ, ಏನೇ ಮಾಡ್ಬೇಕಂದ್ರೂ ಆ 20 to 30 years ಇದೆಯಲ್ಲ, ಅದು ಟರ್ನಿಂಗ್ ಪಾಯಿಂಟ್. ಅದು ಒಂದು ಜಾಬ್ ತಗೊಳ್ಳೋದ್ರಲ್ಲಿ ಇರ್ಬೋದು, ನೀವು ಮನೇಲಿ ಏನಾದ್ರು ಒಂದು ಅಚೀವ್ ಮಾಡಬೇಕಾಗಿರೋದು, ಒಂದು ಗೋಲ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ಆ ಏಜ್ ಲಿಮಿಟ್ ಅಲ್ಲೇ ಕ್ಲಿಯರ್ ಮಾಡಕ್ಕಾಗೋದು. ಅಂತ ಏಜ್ ನ ಇವತ್ತು ಸರ್ಕಾರ ಸುಮಾರು 5 ರಿಂದ 6 ವರ್ಷ ಸರ್ಕಾರನೇ ತಿನ್ಬಿಟ್ಟಿದೆ. ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಸರ್ಕಾರ ನೋಟಿಫಿಕೇಶನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 1 or 2, 3, 4 ಅಟೆಂಪ್ಟ್ಸ್ ಕೊಟ್ಬಿಟ್ಟು ಬೇರೆ ಅಟ್ಲೀಸ್ಟ್ ಜಾಬ್ ಆದ್ರೂ ಮಾಡ್ಬೋದಾಯ್ತು. ಇಲ್ಲ ಈ ನಾಲೆಡ್ಜ್ ಇಟ್ಕೊಂಡು ಅಟ್ಲೀಸ್ಟ್ ಬಿಸ್ನೆಸ್ ಆದ್ರೂ ಮಾಡ್ಬೋದು. ಹೌದಾ ಇಲ್ವಾ? ಆದ್ರೆ ಇಲ್ಲಿ ಏನು ಮಾಡದೇ ಇರೋಂತ ಪರಿಸ್ಥಿತಿ ತಗೊಂಡ್ಬಂದಿದ್ದಾರೆ ಇವತ್ತು ಸರ್ಕಾರ. ಹೌದಾ ಇಲ್ವಾ? ಅಟ್ಲೀಸ್ಟ್ ಇದು ಈಗ ರೆಕ್ರೂಟ್ಮೆಂಟ್ ರೆಗ್ಯುಲರ್ ಆಯ್ತಂತಂದ್ರೆ ಯಾವ್ದಾದ್ರು ಒಂದು ಜಾಬ್ ಸಿಗುತ್ತೆ. ಅಟ್ಲೀಸ್ಟ್ AC ಆಗ್ಬೇಕು, ಇಲ್ಲ ತಹಸೀಲ್ದಾರ್ ಆಗ್ಬೇಕು ಅನ್ಕೊಂಡ್ರೆ ಅದಾಗ್ಲಿಲ್ಲ ಅಂತಂದ್ರೆ ಒಂದು PDO CT ಆದ್ರೂ ಆಗಿರ್ತೀರ. ಒಂದು PSI ಪೋಸ್ಟ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ PC FD ಆದ್ರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡಿರ್ತೀರ. ಆದ್ರೆ ಈ ಪರಿಸ್ಥಿತಿ ಅಂತಂದ್ರೆ ಯಾವ್ದು ನೋಟಿಫಿಕೇಶನ್ ಆಗ್ತಿಲ್ಲ. ಇಲ್ಲಿ ನಾವು ಧಾರವಾಡದ ಸುಮಾರು 5 ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಸೆಪ್ಟೆಂಬರ್ 25ನೇ ತಾರೀಕು ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಮಾಡಿದಾಗ ವೆರಿ ನೆಕ್ಸ್ಟ್ ಡೇನೇ ನೋಟಿಫಿಕೇಶನ್ಸ್ ಮಾಡಿದ್ರು. ಅವಾಗ ಇಂಟರ್ನಲ್ ರಿಸರ್ವೇಶನ್ ಇಶ್ಯೂಸ್ ಇತ್ತ ಇಲ್ವಾ?
ಇತ್ತು, ಆದ್ರೆ ನೋಟಿಫಿಕೇಶನ್ ಮಾಡಿದ್ರು. ಆದ್ರೆ ಇವರಿಗೆ ಮಾಡ್ಬೇಕನ್ನ ಇಚ್ಛಾಶಕ್ತಿ ಇಲ್ಲ. ನೋಡಿ, ಎಂಟೈರು ಕಾಂಗ್ರೆಸ್ ಅಲ್ಲಿನ MLA, ಮಿನಿಸ್ಟರ್ಸ್, ಇಡೀ ಸರ್ಕಾರ ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಒಂದು FDA ಸ್ಟಾಫ್ ಇಟ್ಟಿನಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಎಲ್ಲಾನು ತಗೊಂಡ್ಬಂದು ದಾವಣಗೆರೆ, ಬಾಗಲಕೋಟೆ ಎಲೆಕ್ಷನ್ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಒಂದು ಸತಿ ಆದ್ರೂ ನೇಮಕಾತಿ ಮಾಡ್ತೀವಿ, ಆ ಕೊಟ್ಟಿರೋ ಒಂದು ಭರವಸೆ ಏನ್ ಬಜೆಟ್ ಅಲ್ಲಿ ಹೇಳಿದ್ರು, ಒಂದೇ ತಿಂಗಳ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದಾರ? 1.5 ತಿಂಗಳಾಯ್ತು. ಒಂದು ಟೈಮ್ ಲೈನ್ ಇರಬೇಕು ಯಾವುದಕ್ಕೆ ಆಗಲಿ. ಇಲ್ಲಿ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತಂದ್ರೆ ಅಟ್ಲೀಸ್ಟ್ ಬೈಕಲ್ಲಿ ಹೋದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ, ಬಸ್ಸಲ್ಲಿ ಹೋದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ, ಕಾರಲ್ಲಿ ಹೋದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ, ಟ್ರೈನಲ್ಲಿ ಹೋದ್ರೆ ಒಂದು ಟೈಮಿಂಗ್ ಇರುತ್ತೆ, ಫ್ಲೈಟ್ ಅಲ್ಲಿ ಹೋದ್ರೆ ಒಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮ್ ಪ್ರಕಾರ ನಾವು ಬೇರೆ ಯಾವ್ದಾದ್ರು ಒಂದು ವರ್ಕ್ ಮಾಡ್ಬೋದು. ಅದೇ ರೀತಿ ಜೀವನನೂ ಅಷ್ಟೇ, ಜೀವನ ನಿರೂಪಿಸ್ಕೋಬೇಕಂತಂದ್ರೆ ಒಂದು ಟೈಮ್ ಲೈನ್ ಇರ್ಬೇಕು. ಇಂಥದಕ್ಕೆ ಇಷ್ಟೇ ಟೈಮ್ ಕೊಡ್ತೀನಿ, ನೀವು ಸಿಲೆಬಸ್ ಓದ್ಬೇಕಾದ್ರೆ ಇಂಥ ಚಾಪ್ಟರ್ ಇಷ್ಟೇ ಟೈಮಲ್ಲಿ ಓದ್ತೀನಿ, ಇಂಥ ಬುಕ್ಸ್ ಇಷ್ಟೇ ಟೈಮಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಓದ್ತಿರೋ ಇಲ್ವೋ? ಈಗ ಎಕ್ಸಾಮ್ 2 ಅವರ್ ಕೊಡೋ ಬದಲು ದಿನ ಪೂರ್ತಿ ಕೊಡ್ತಾರ ಅವರು ನಿಮಗೆ ಟೈಮಿಂಗ್ಸು? ಇಲ್ಲ ನಿಮ್ಗೇನೋ ಓಪನ್ ಬುಕ್ಸ್ ಕೊಟ್ಬಿಟ್ಟು ನಿಮ್ಗೆ ಎಕ್ಸಾಮ್ ಬರುತ್ತಾರ? ಇಲ್ಲ. ಎಲ್ಲಾದ್ರೂ ಒಂದು ಟೈಮ್ ಅನ್ನೋದು ಇರುತ್ತೆ. ಟೈಮ್ ಅನ್ನೋದು ಇದೊಂಥರ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಸರ್ಕಾರದಲ್ಲಿರೋ ಹೇಳ್ತೀನಿ ಕೇಳಿ, ಒಬ್ಬ MLA ಇರ್ಬೋದು, ಒಬ್ಬ ಮಿನಿಸ್ಟರ್ಸ್ ಇರ್ಬೋದು, ಯಾರಿಗೂ ನಿಮ್ಮಲ್ಲಿರೋ ಒಂದೇ 0.1% ನಾಲೆಡ್ಜ್ ಬಿಡಿ, ನಾಲೆಡ್ಜ್ ಜೊತೆಲಿ ಕಾಮನ್ ಸೆನ್ಸ್ ಇಲ್ಲ, 0.1% ಇಲ್ಲ ಈಗಿರೋ MLAಗಳಿಗೆ. ಎಂತ ಇದಿದ್ದಾರೆ ಅಂತಂದ್ರೆ IPL ಟಿಕೆಟ್ ಕೇಳ್ತಾರೆ ಅಸೆಂಬ್ಲಿಯಲ್ಲಿ ಅಂತಂದ್ರೆ ಇವ್ರು ಎಂತ ಗಿರಾಮ್ ಇಟ್ಟಿದ್ದಾರೆ, ಬರ್ಗೆಟ್ಟೋಗಿದ್ದಾರೆ ಅನ್ಕೊಂತೀನಿ. ಇವರು ನಿಜವಾಗ್ಲು ಅವರು VIP ಟ್ರೀಟ್ಮೆಂಟ್ ಕೊಡ್ಬೇಕಂತ ಇವರಿಗೆ ಎಲೆಕ್ಟ್ ಮಾಡಿ ಒಬ್ಬ ಅಧಿಕಾರಿ, ಒಂದು MLA ಅಂತನೂ ಅವ್ನಿಗೆ ಎಷ್ಟು ಪವರ್ ಇರುತ್ತೆ. ಒಂದು ಇಡೀ ಒಂದು ಕಾನ್ಸ್ಟಿಟ್ಯೂಯೆನ್ಸಿನ ಎಷ್ಟು ಸರ್ಕಾರದಿಂದ ಎಷ್ಟು ಅನುದಾನ ತಗೊಂಡ್ಬಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿರೋ ಬಡವರಿಗೆ ಎಷ್ಟು ಪಾವರ್ಟಿನ ಆಚೆ ತಗೊಂಡ್ಬರ್ಬೋದು, ಎಷ್ಟು ಡೆವಲಪ್ಮೆಂಟ್ ವರ್ಕ್ ಮಾಡ್ಬೋದು. ಅವರಿಗೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. IPL ಟಿಕೆಟ್ ಕೊಡಿ, 4 ಟಿಕೆಟ್ ಕೊಡಿ, 5 ಟಿಕೆಟ್ ಕೊಡಿ, ಇಡೀ ಫ್ಯಾಮಿಲಿ ಹೋಗ್ಬೇಕು, ನಮಗೆ VIP ಟ್ರೀಟ್ಮೆಂಟ್ ಕೊಡಿ, IPL ಟಿಕೆಟ್ ಒಳಗಡೆ ಹೋಗಿ ನೋಡೋದಕ್ಕೆ ಅಂತಂದ್ರೆ ಇವ್ರು ನಿಮ್ಮ ಹತ್ರ ಬರ್ತಾರಲ್ಲ, VIP ಆಗಿ ಬರ್ತಾರ ಓಟ್ ಹಾಕ್ಸ್ಕೊಳ್ಳೋದಕ್ಕೆ. ಬಂದ್ ಕಾಲ ಬೀಳ್ತಾರೆ ಅವರು, ಅಮ್ಮ ತಾಯಿ ಅಂತಾರೆ, ಭಿಕ್ಷೆ ಬೀಳ್ತಾರೆ. ಇನ್ನು ಅದ್ರಲ್ಲಿ ಅವ್ರು ತಮ್ಮ ಹೇಳ್ತಿದ್ದ ಪರಮೇಶ್ವರ್ ಸರ್ ಅಂತೂ ಇಡೀ ಗೃಹ ಸಚಿವರು ಅಂತ ಹೇಳಿದ್ರೆ, ಅವ್ರು ಮೇ ಬಿ ಗೃಹ ಸಚಿವರು ಅಂತ ನೀವು ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಹೇಳಿ? ಅವ್ರಿಗೆ ಇಷ್ಟು ಬೇರೆ ಏನೂ ಇಲ್ಲ ಸರ್, ನೀವು ಗೃಹ ಸಚಿವರ ಅಂತಂದ್ರೆ ಇಲ್ಲಿ ಆಮೇಲೆ ಮಾಹಿತಿ ಕರ್ಕೊಂಡು ಹೇಳ್ತೀನಿ ಅಂತಾರೆ. ಇಲ್ಲ, ಸತ್ಯ ಅದು, ವಾಸ್ತವ ಹಂಗೆ ಆಗಿದೆ ಇವಾಗ ಪರಿಸ್ಥಿತಿ. ಅವ್ರು ಏನ್ ಮಾಡ್ತಾ ಇದೀರ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋಣ ಹೇಳಿ? ಪ್ರತಿ ಮಾಧ್ಯಮದವರು ಹೋದಾಗ ಇವಾಗ ನಿನ್ನೆ ಹೇಳಿದರೆ, ನಿನ್ನೆ ಸ್ಟೇಟ್ಮೆಂಟ್ಸ್ 1,000 PSI ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಹಳೆ 600 PSI ಮಾಡ್ತೀನಿ ಅಂದ್ಬಿಟ್ಟು ಮಾಡೇ ಇಲ್ಲ. ಈಗ 1,000ಕ್ಕೆ ಹೋಗಿದ್ದಾರೆ, 8,000 PC ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವಾಗ ಕೇಳಿದಾಗ, ಹಿಂದೆ ಕೇಳಿದಾಗ 2 ದಿನ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ ಮಲ್ಲಿರ ನೋಡಿ, ಅವರು ಯಾರು ಇಲ್ಲ ಶಿಕ್ಷಣ ಸಚಿವರು, ಅದೇ ಅವರಿಗೆ ನಿಜವಾಗ್ಲೂ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಯಾಕೆಂದ್ರೆ ಅವ್ರು ಪ್ರತಿ ಸತಿ ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಕ್ವಶನ್ಸ್ ಕೇಳೋದಕ್ಕೆ ಅಂತ ಹೇಳಿ. ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ನೀವು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ನೋಡಿ, ನೀವು ಮಾಧ್ಯಮದವ್ರ ಪ್ರಶ್ನೆ ಕೇಳಿದಾಗಿಲ್ಲ ನೋಡಿ, ಆಕ್ಚುಲಿ ಇಟ್ಸ್ ಗುಡ್ ಕ್ವಶನ್, ವ್ಯಾಲಿಡ್ ಕ್ವಶನ್. ಒಬ್ಬ ಶಿಕ್ಷಣ ಸಚಿವರಾದ್ರೆ ಒಳ್ಳೆ ಹೆಣ್ಮಕ್ಳು ಜಡೆ ಬಿಟ್ಟಾಗ ಇವರು ಸ್ಕೂಲ್ ಮಕ್ಕಳು ಶಿಕ್ಷಣ ಸಚಿವರು ಅಂತ ಹೇಳ್ತಿದ್ದಾರೆ. ಅವ್ರು ಅದನ್ನೇ ಹೇಳಿದೀವಲ್ಲ, ಶಿಕ್ಷಣ ಸಚಿವ ಮಕ್ಕಳು ಸ್ಕೂಲ್ ಬಂದಾಗ ನೀಟಾಗಿ ಬರ್ಬೇಕು, ಒಂದು ಡಿಸಿಪ್ಲಿನ್ ಇರ್ಬೇಕಂತ ಹೇಳ್ತೀವಿ. ಡಿಸಿಪ್ಲಿನ್ ಯಾರಿಂದ ಬರುತ್ತೆ? ಒಬ್ಬ ಶಿಕ್ಷಣ ಸಚಿವರೇ ಕಟಿಂಗ್ ಮಾಡ್ತಿಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಮಾಡ್ತಾರ ಹೇಳಿ? ಅಂದ್ರೆ ಇವರಿಗೆ ಎಷ್ಟೋ ಜನಕ್ಕೆ ವರ್ಷಕ್ಕೆ ಎಷ್ಟು ದಿನ ಇದಾವೆ ಅನ್ನೋದೇ ಗೊತ್ತಿಲ್ಲ ಇವರಿಗೆ, ಸಚಿವರಿಗೆ. ಅಂತದ್ರಲ್ಲಿ ಇವರಿಗೆ ಮೇಡಮ್ ಮೇ ಬಿ 4-5 ದಿನ ಅಂತಾರೆ ಅವರು. ಹಂಗಿದೆ ಅವ್ರ ಪರಿಸ್ಥಿತಿ. ಏನ್ ಮಾಡಕ್ಕಲ್ಲ, ಅವ್ರಿಗೆ ಬರೀ ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಯಾಕೆಂದ್ರೆ ಜನ ನಮ್ಗೆ ಇದ್ದಾರೆ, ನಿಜವಾಗ್ಲು ನಮ್ ಸಾರ್ವಜನಿಕರು, ಯುವಕರು ಚೇಂಜ್ ಆಗ್ಬೇಕು. ಯಾರಿಗೆ ಒಳ್ಳೆಯವರಿದ್ದಾರೆ ಅಂತವರಿಗೆ ಆಗ್ಬೇಕು ಹೊರತು ನಿಮ್ಮ ಕೈಯಲ್ಲಿರೋ ಕೊನೆ ಏನು ಬೆಳ್ಳಿಂದ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಓಟ್ ಹಾಕ್ತಿರಲ್ಲ, ಬರೀ ಯುವಕರು ಓಟ್ ಹಾಕೋದ್ರಿಂದ ಚೇಂಜ್ ಆಗಲ್ಲ. ಈ ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಬಂಧಿಕರು, ಪ್ರತಿಯೊಬ್ರು, ನಿಮ್ಮ ಗ್ರಾಮಸ್ಥರು, ಇಡೀ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಇರೋರು ಎಲ್ಲರೂ ಚೇಂಜ್ ಆಗ್ಬೇಕಾಗುತ್ತೆ. ಯಾಕೆಂತಂದ್ರೆ
ಮೇಲೆ 5 ವರ್ಷದಲ್ಲಿ ಗಳಿಸಿರ್ತಾನೆ. ಅಂದ್ರೆ ಅವನು ಇದು 10 ಎಲೆಕ್ಷನ್ ಮಾಡಿದ್ರು ನಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಗಲ್ಲ. ಅಷ್ಟು ದುಡ್ಡು ಬರೀ ಭ್ರಷ್ಟಾಚಾರದಿಂದಲೇ ಬರುತ್ತೆ. ಅದೆಲ್ಲ ಯಾರು ಪೇ ಮಾಡಿರೋ ಟ್ಯಾಕ್ಸ್ ಮನಿ? ನೀವು ಪೇ ಮಾಡಿರೋಂತ ಟ್ಯಾಕ್ಸ್ ಮನಿ. ಪ್ರತಿ ಒಂದು ಪೆನ್ ತಗೊಂಡಿರೋ, ಬುಕ್ಸ್ ತಗೊಂಡಿರೋ, ಪ್ರತಿ ಒಂದಕ್ಕೂ CMC ಟ್ಯಾಕ್ಸ್ ಪೇ ಮಾಡ್ತೀರ. ಆ ಟ್ಯಾಕ್ಸ್ ಮನಿಯಲ್ಲಿ ಅವ್ರು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಯಾವುದೇ ಒಬ್ಬ ಮಿನಿಸ್ಟರ್ ಇರ್ಬೋದು, ಒಂದು ಟೀ ಕುಡಿತಾರಲ್ಲ, ಆ ಟೀ ಒಳಗಡೆ ಹಾಕಿರೋಂತ ಶುಗರ್, ಟೀ ಪೌಡರ್ ಕೂಡ ನೀವು ಕಟ್ಟಿರೋಂತ ಟ್ಯಾಕ್ಸ್ ಮನಿಯಿಂದ ಅವ್ರು ಸ್ಪೆಂಡ್ ಮಾಡ್ತಾ ಇರೋದು. ನೀವು ಹೋಗಿ ಯಾವ್ದಾದ್ರು ಕಚೇರಿಗೆ ಹೋಗಿ, ಅವ್ರ ಮಿನಿಸ್ಟರ್ ಆಫೀಸ್ಗೆ ಹೋಗಿ, ಇಲ್ಲ ಒಬ್ಬ MLA ಮೀಟ್ ಮಾಡ್ಬೇಕಂತ ಹೋಗಿ, ಅವ್ನು ದಿನ ಪೂರ್ತಿ ಕಾಯಿಸ್ತಾರೆ. ನೀವು ದಿನ ಪೂರ್ತಿ ಕಾಯಿಸಿದ್ರೆ ಓಕೆ, ಅಟ್ಲೀಸ್ಟ್ ದಿನ ಪೂರ್ತಿ ಕಾಯಿಸಿದ್ರೆ ಬರೋದು ಇಲ್ಲ, ನಿಮ್ಗೆ ಸಿಗೋದು ಇಲ್ಲ, ನಿಮ್ ಸಮಸ್ಯೆನೂ ಕೇಳಲ್ಲ. ಇದನ್ನ ಹೀಗೆ ಆಗಲ್ಲ. ನಾನು ಸರ್ಕಾರ ಕೇಳ್ತೀನಿ, ಮೇ ಬಿ ಇವತ್ತು ನಮಗೆ ಧಾರವಾಡದಲ್ಲಿ 100 ಜನಕ್ಕೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ನೋಡೋಣ, ಅದು ಬರೀ ಧಾರವಾಡ ಹುಬ್ಳಿಯಲ್ಲಿ ಆಗಿದ್ರೆ ಆಗಲ್ಲ. ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲೂ ಅನಿರ್ದಿಷ್ಟಾವಧಿ ಹೋರಾಟ ಆಗಬೇಕು. ನೀವು ಲೈಬ್ರರಿ ಎಷ್ಟು ವರ್ಷ ಕುತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿಮಗೆ ಬೆಸ್ಟ್ ಲೈಬ್ರರಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಅದೇ ಫೆಸಿಲಿಟೀಸ್ DC ಕಚೇರಿ ಮುಂದೆ ಒಂದು ದೊಡ್ಡ ಟೆಂಟ್ ಹಾಕ್ಸಕ್ ಬೇಕಾದ್ರೆ ಟೆಂಟ್ ಹಾಕಿ ಕೆಳಗಡೆ ಬೇಕಾದ್ರೆ ನಿಮ್ಗೆ ಚಾಪೆ ಬೇಕಾಗಿಲ್ಲ, ನೀಟಾಗಿ ಕುತ್ಕೊಳ್ಳೋತರ ಒಬ್ರಿಗೊಬ್ರು ಇಲ್ಲೇ ಡಿಸ್ಕಷನ್ ಮಾಡಿ. ಬೆಳಗ್ಗೆ ಬಂದು ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆ ತನಕ DC ಕಚೇರಿ ಮುಂದೆ ಏರಿ, ಹುಡುಗರೆಲ್ಲ ರಾತ್ರಿ ಇರ್ತಾರೆ, 24/7 ಇರ್ತಾರೆ. ನೀವು ಬಂದು DC ಕಚೇರಿ ಮುಂದೆ ಡಿಸ್ಕಷನ್ ಮಾಡಿ, ಏನ್ ತೊಂದರೆ ಇಲ್ಲ. ನಿಮ್ಗೆ ಯಾರು ಏನ್ ಕೇಳಲ್ಲ. 100% ಇದು 1 ವಾರ ಗಡುವು ಕೊಡ್ತೀವಿ ಸರ್ಕಾರಕ್ಕೆ. 1 ವಾರದಲ್ಲಿ ಏನಾದ್ರು ನೇಮಕಾತಿ ಮಾಡಿಲ್ವಾ, ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ DC ಕಚೇರಿ ಮುಂದೆ ಕೂತ್ಕೊಂಡು ನೋಡೋಣ, ಹೋರಾಟ ಮಾಡೋಣ. ಸರ್ಕಾರ ಹೆಂಗ್ ನಡೆಸ್ತಾರೆ ನೋಡೋಣ. ಎಲ್ಲ ಡಿಸ್ಟಿಕ್ ಇಂದ ಒಂದಿನ ಕರೆ ಕೊಟ್ರೆ ವಿಧಾನಸೌಧ, ಕರ್ನಾಟಕ ಇದು ಬೆಂಗಳೂರಲ್ಲಿರೋ ವಿಧಾನಸೌಧದಲ್ಲಿ ಒಬ್ಬ ಅಧಿಕಾರಿ ಇರ್ಬೋದು, ಒಬ್ಬ MLA ಇರಬಾರ್ದು. ಇಡೀ ವಿಧಾನಸೌಧ ಇದೆಯಾ ಅಂತ ನೋಡ್ಕೊಬೇಕು. ಆ ರೀತಿ ಹೋರಾಟ ಮಾಡ್ಬೋದು. ಆದ್ರೆ ಬೇಡ ಅಂತ ಸುಮ್ಮನೆ ಇರೋದಷ್ಟೇ ವಿದ್ಯಾರ್ಥಿಗಳು. ಯಾಕೆಂದ್ರೆ ವಿ ಆರ್ ಆಲ್ ವೆಲ್ ಎಜುಕೇಟೆಡ್. ಮಿನಿಮಮ್ 1 ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಓದೋದಕ್ಕೆ ಒಂದು ಜಾಬ್ ತಗೋಬೇಕಂತ ಬಂದಿರೋದು. ಬಟ್ ಅದ್ರ ನೆಗೆಟಿವ್ ಯೋಚನೆ ಮಾಡಿಲ್ಲ ಇಲ್ಲಿವರೆಗೂ ಸ್ಟೂಡೆಂಟ್ಸ್. ಸರ್ಕಾರ ಅದನ್ನ ಎಚ್ಚೆತ್ಕೋಬೇಕು. ಮತ್ತೆ ಮುಂಬಾರಂತ ಯಾವುದೇ ನೋಟಿಫಿಕೇಶನ್ಸ್ ಆಗಿರ್ಬೋದು, KPSC ಮಾತ್ರ ಕೊಡ್ಲೇಬಾರ್ದು. ಎಲ್ಲ ನೋಟಿಫಿಕೇಶನ್ಸ್ KPSC KA ಕೊಡಬೇಕು. KPSC ಪ್ರತಿ ಒಂದು ಹಂತದಲ್ಲೂ ಹಗರಣ ಆಗುತ್ತೆ, ಪ್ರತಿಯೊಂದು ನೋಟಿಫಿಕೇಶನ್ಸ್ ಹಗರಣ. ಹಂಗಾಗಿ ಯಾವುದೇ ನೋಟಿಫಿಕೇಶನ್ಸ್ ಮಾಡಿ, STA ನೋಟಿಫಿಕೇಶನ್ಸ್ ಮಾಡಿದ್ರು KPSC ಕೊಟ್ಟು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ, ಯಾವುದೇ ಒಂದು ಚೇಂಜಸ್ ಆಗ್ಬೇಕಂತಾದ್ರೂ ನಮ್ಮ ಸಮಾಜದಲ್ಲಿ ಇವತ್ತರ ತುಕ್ಕಿಡಿದಿರುವಂತ ಸರ್ಕಾರಗಳಿಗೂ ತಪ್ಪ ಚರ್ಮಗಳು ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ನಿಮಗೆ ಏನ್ ಬೇಕಾದ್ರೂ ಕೇಳ್ಬೋದು. ನಿಮಗೆ ಆಲ್ರೆಡಿ 1000 ಜನ ಅಟ್ಲೀಸ್ಟ್ ಡಿಜಿಟಲ್ ಲೈಬ್ರರಿ ಬೇಕು ಅಂತ ಒಂದು ನಾವು ಆಕ್ಚುಲಿ ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದು 1 ವರ್ಷದಲ್ಲಿ ಆಗ್ಬೇಕು, ಆಗಲ್ಲ ಅಂತ ಏನಿಲ್ಲ. ಇವರು ಬೇರೆ ಅಂತ ಕೆಲಸಕ್ಕೆಲ್ಲ ಮಾಡ್ಕೊಂತ ನಿಮಗೆ ಗೊತ್ತಿಲ್ಲ. ಅವರು MLAಗಳೊಂದು ರೇವೋಟ್ ಯಾವ್ದೋ ಐತಂದ್ರೆ ಅವ್ರ ಮನೆಗೆ ಬೇಕಾದ್ರೆ ಸಪ್ರೇಟ್ CC ರೋಡ್ ಹಾಕ್ಸ್ಕೊಂತಾರೆ. ಸಪ್ರೇಟ್ ರೋಡ್ ಇಲ್ಲಾದ್ರೂ ರೋಡ್ ಹೈವೇ ಮಾಡಿಸ್ಕೊಂತಾರೆ. ಇವ್ರು ಹೈವೇಲಿ ಏನಾದ್ರು ಒಂದು ಅಲ್ಲ ಹೊರಗಡೆ ಸಿಟಿನ ಔಟ್ ಸೈಡ್ ಒಂದು 50 ಎಕರೆ ಜಾಗ ಇತ್ತಂದ್ರೆ ಅವ್ರ ಜಾಗದ ಮಧ್ಯೆನೇ ಹೈವೇ ಹೋಗ್ಬೇಕು. ಯಾಕೆಂದ್ರೆ ಈ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿ ಬರುತ್ತದೊಂದು. ಆ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ ನೀವೇನು ಅವರು ಆಸ್ತಿ ಕೇಳ್ತಾ ಇಲ್ಲ, ನೀವು ತಿಂಗಳ ಸ್ಯಾಲರಿ ಕೇಳ್ತಾ ಇಲ್ಲ. 1000 ಕುತ್ಕೊಂಡು ಓದಾಕ ಡಿಜಿಟಲ್ ಲೈಬ್ರರಿ ಇರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಡಿಜಿಟಲ್ ಲೈಬ್ರರಿ ಇರಬೇಕು. ಆಮೇಲೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿ ಇರಬೇಕು. ಯಾಕೆಂದ್ರೆ ನೀವು ನೋಡ್ತೀವಿ ಬರೀ ಬಾರ್ ಅಂಡ್ ರೆಸ್ಟೋರೆಂಟ್ 24/7 ಯಾವಾಗ ಹೋಗಿ ಎಲ್ಲಿ ಬೇಕಾದ್ರೂ ಹೋಗಿ ನಿಮ್ಗೆ ಎಣ್ಣೆ ಸಿಗುತ್ತೆ. ಆದ್ರೆ ಇವತ್ತು ಯಾವ ಲೈಬ್ರರಿ ಓಪನ್ ಇರಲ್ಲ 24/7. ಗೌರ್ಮೆಂಟ್ ಲೈಬ್ರರಿ ಯಾವ್ದಾದ್ರು ಒಂದು ಲೈಬ್ರರಿ ಓಪನ್ ಇರೋದು ನೋಡಿದೀರಾ? ಗೇಟ್ ಹಾಕ್ತಾರೆ, ಅವ್ರಿಗೆ ಹೊಟ್ಟೆ ಏನ್ ತಿಂತಾರ ಗೊತ್ತಾಗಲ್ಲ ಅವನಿಗೆ. ಅಷ್ಟ ಮಾತ್ರ ಅಲ್ಲ, ನಿಮ್ ಪಕ್ಷದ್ದು ಕಾಂಗ್ರೆಸ್, BJP ಬೇರೆ ಬೇರೆ ಪಾರ್ಟಿಯವರು ಅಲ್ಲೇ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಡಿಸ್ಕಷನ್ ಮಾಡ್ತಾರೆ, ಅವರು ಚರ್ಚೆ ಮಾಡ್ತಾರೆ. ಅದು ಅನ್ಎಲ್ಟಿ ಡಿಸ್ಕಷನ್. ನೀವೆಲ್ಲ ಹೋದವರಿಗೆ ನಿಮ್ಗೆಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತಾ ಇಲ್ವಾ? ನಾಳೆಯಿಂದ ಆ ಒಂದು ಕಾಂಪೌಂಡ್ ಒಳಗಡೆ ಯಾವನಾದ್ರೂ ಬಂದ್ರೆ, ಯಾರೇ ಇಲ್ಲಿ ಕಾಂಗ್ರೆಸ್ BJP ಅವರು ಬಂದ್ರೆ, ಫಸ್ಟ್ ಅವ್ನು ಯಾರಿದಾನಲ್ಲ ಈಗ ಲೈಬ್ರರಿಯನ್ನು, ಅವನ್ನ ಕುರ್ಚಿ ಖಾಲಿ ಮಾಡಿಸಿ. ಅವನ್ನ ಕುರ್ಚಿ ಖಾಲಿ ಮಾಡಿಸೋದಕ್ಕೆ ನಾನು ಅವನ ಹೆಸರು, ಅವನ ವಿಳಾಸ ಎಲ್ಲ ನನಗೆ ಕೊಡಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಡಿ, ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್ಕಾರಕ್ಕೆ. ಇಂಥ ಅಧಿಕಾರಿಗಳು ಎಂತ ಪೊಲಿಟಿಷಿಯನ್ಸ್ ಅನ್ನೆಸೆಸರಿ ಅದ್ರಲ್ಲಿ ಏನಾದ್ರು ಸಿಗುತ್ತಾ ಅವನಿಗೆ? ಅಲ್ಲ, ಏನೋ ಕುಡುಕರು, ನಾ ಬಿಡಿ ಸಿಗರೇಟ್ ಇರೋರ್ನ, ಹುಡುಗನ ಚುಡಾಯಿಸೋರ್ನ ಇಂಥವ್ರನ್ನ ತಗೊಂಡ್ಬಂದು ನೀವು ಲೈಬ್ರರಿ ಒಳಗಡೆ ಸೇರಿಸ್ತೀರಾ? ಇಲ್ಲಿ ಓದೋದಕ್ಕೆ ಸರ್ಕಾರದಲ್ಲಿ ಒಂದು ಕೆಲಸ ಬೇಕು ಅಂತ ಹೇಳಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳು ನೀವೆಲ್ಲ ಎಷ್ಟು ಕಷ್ಟಪಟ್ಟು ಓದ್ತಾ ಇರ್ತಾರೆ. ಸಮಾಜದಲ್ಲಿ ಏನಾದ್ರು ತಪ್ಪಾಗ್ತಾ ಇದೆ ಅಂದ್ರೆ ನಮ್ಗೆ ಯಾಕಪ್ಪ ಬೇಡ, ಸುಮ್ಮನೆ ಏನಾದ್ರು ಒಂದು FIR ಆಗ್ಬಿಟ್ರೆ ನಮಗೆ ಸುಮ್ಮನೆ ಗೌರ್ಮೆಂಟ್ ಕೆಲಸಕ್ಕೆ ತೊಂದರೆ
ತೊಂದರೆ ಆಗುತ್ತೆ ಅಂತ ಹೇಳಿ ನೀವು ಎಷ್ಟು ಸಹಿಸ್ಕೊಂಡ್ ಬಂದಿದ್ದೀರಾ ಅಂತ ಗೊತ್ತು ನನಗೆ. ನೀವು ಒಬ್ಬರೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಯುವಕರು ಸ್ಪರ್ಧಾ ಆಕಾಂಕ್ಷಿಗಳು ಎಷ್ಟೇ ಕಷ್ಟ ಆಗ್ತಾ ಇದ್ರು, ಎಷ್ಟೇ ನೋವಾಗ್ತಾ ಇದ್ರು, ಸಮಾಜದಲ್ಲಿ ಏನೇ ಅನ್ಯಾಯ ಆಗ್ತಾ ಇದ್ರು ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ, ಫಸ್ಟ್ ನಾನು ಜಾಬ್ ತಗೊಂಡ್ಬಿಡ್ಲಿ, ಆಮೇಲೆ ಏನಾದ್ರು ಒಂದು ಚೇಂಜಸ್ ಮಾಡ್ಬೋದು ಅನ್ನೋ ಮನಸ್ಥಿತಿಯಲ್ಲಿ ನೀವಿದ್ದೀರಾ. ಕರೆಕ್ಟಾ? ದಯವಿಟ್ಟು ನಿಮ್ಗೆಲ್ಲರಿಗೂ ಮುಂಬರುವ 1 ವರ್ಷದಲ್ಲಿ ನಿಮ್ಗೆ ಎಲ್ರಿಗೂ ಜಾಬ್ ಸಿಗ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಎಲ್ರಿಗೂ ಜಾಬ್ ಅಂದ್ರೆ ಸರ್ಕಾರದಲ್ಲಿ ನೋಟಿಫಿಕೇಶನ್ ಮಾಡೋ ಜವಾಬ್ದಾರಿ ನನಗೇನ್ ಕೊಟ್ಟಿದ್ದೀರಾ, ನಾನು 100% ನಾವು ಅದನ್ನ ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ಅಷ್ಟೇ ಆದಷ್ಟು ಬೇಗ ಈಗ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾನು ಪ್ಲಾನ್ ಮಾಡ್ತೀನಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿ ಸರ್ಕಾರ 1 ವಾರ ಇಲ್ಲ 10 ದಿನದೊಳಗಡೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಬರೀ ಅದು ಮೇಡಮ್ ಅವಾಗ ಹೇಳ್ತಿದ್ರಿ 100, 50, 20 ಈ ತರ ವೇಕೆನ್ಸಿ ಫಿಲ್ ಮಾಡಿದ್ರೆ ಆಗಲ್ಲ. ಇದು ಹ್ಯೂಜ್ ನಂಬರ್ ಅಲ್ಲಿ ಇರಬೇಕು, ಥೌಸಂಡ್ಸ್ ಅಲ್ಲಿ ಇರಬೇಕು ಮಿನಿಮಮ್ ಅಂತಂದ್ರೆ. ಯಾಕೆಂದ್ರೆ ಕಾಂಪಿಟೇಷನ್ ನಮ್ಗಿದೆ, ಮತ್ತೆ ರಿಸರ್ವೇಶನ್ ನಮ್ಗಿದೆ. ಹಾರಿಜಾಂಟಲ್, ವರ್ಟಿಕಲ್, ವುಮೆನ್ ರಿಸರ್ವೇಶನ್, ಸ್ಪೋರ್ಟ್ಸ್ ಕೋಟಾ, ಆರ್ಮಿ ಎಲ್ಲ ಹೋದ್ರೆ ನಿಮಗೆ ಕನ್ನಡ, ರೂರಲ್, ಗ್ರಾಮೀಣ ಅಂತ ಹೋದ್ರೆ ನಿಮಗೆ ರಿಸರ್ವೇಶನ್ ಅಂತ ಅಂದ್ರೆ ನಿಮ್ ಕ್ಯಾಟಗರಿಗೆ 1 ಸೀಟು ಸಿಗಲ್ಲ. ಇಡೀ ಕರ್ನಾಟಕದ ಅಷ್ಟು ಕಾಂಪಿಟೇಷನ್ ಎವ್ರಿ ಇಯರ್ ಜಾಸ್ತಿ ಆಗ್ತಾ ಇದೆ. ಕರೆಕ್ಟಾ? ಹಿಂಗಾಗಿ ನಂಬರ್ಸ್ ಅಷ್ಟೇ ಇವ್ರ ನಂಬರ್ಸ್ ಇರಬೇಕು. ಮತ್ತೆ ಏನೇ ಪ್ರಶ್ನೆ ಮಾಡ್ಬೇಕಂದ್ರೆ ಎಲ್ರು ಒಗ್ಗಟ್ಟಾಗಿ, ಮತ್ತೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಮಿಥುನ್ ಆಗಿರ್ಬೋದು, ಈ ಸಂಘಟನೆಗಳು, ನೀವು ಯಾರೇ ಎನಿ ಟೈಮ್ ಯಾವುದೇ ಸಮಸ್ಯೆ ಇದ್ರು ಎಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಿ ನಿಮ್ಗೆ ಏನೇನು ಅನುಕೂಲ ಬೇಕಾದನ್ನ ನೀವು ಸರ್ಕಾರದ ಮುಖಾಂತರ ಕರ್ಕೊಬೋದು ಅಂತ ಹೇಳಿ ಈ ಮುಖಾಂತರ ನಿಮಗೆ ಇನ್ನೊಂದು ಇಷ್ಟೆಲ್ಲ ಬಿಸಿಲಿದ್ರು ಮತ್ತೆ ಇಷ್ಟೆಲ್ಲ ನೀವು ಲೈಬ್ರರಿ ಬಂದು ತರ್ಸಿ, ಅದ್ರ ಹೆಚ್ಚಿನ ಸಂಖ್ಯೆ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ